ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಫಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಅಲೆಮಾರಿ ಕುಟುಂಬಗಳನ್ನ ಭೇಟಿ ಮಾಡಿದ ಡಾಕ್ಟರ್ ಮೂರ್ತಿ. ಪರಿಶಿಷ್ಟ ಜಾತಿ ಪಂಗಡ ಬುಡಕಟ್ಟು ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ ಹೆಸರು ಬೀದಾನಗರದ ನೌಬಾದ್ ಚೌಳಿ ಕಮಾನ್ ಬಳಿ ಇರುವಂತಹ ಅಲೆಮಾರಿ ಕುಟುಂಬಗಳ ಭೇಟಿ ನೀಡಿದ್ದಾರೆ. ಅಲೆಮಾರಿಗಳು ಹಾಕಿಕೊಂಡಿರುವಂತಹ ಜೋಪಡಿಗಳನ್ನ ಪರಿಶೀಲಿಸಿದ್ದಾರೆ ಅಧ್ಯಕ್ಷರು. ಇನ್ನು ಅಧ್ಯಕ್ಷರಿಗೆ ನಮಗೆ ನಿವೇಶನ ಮನೆ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಅಲೆಮಾರಿ ಮಹಿಳೆಯರು. 40 ವರ್ಷಗಳಿಂದ ಬೀದರ್ ನಗರದಲ್ಲಿ ವಾಸವಾಗಿರುವಂತಹ ಕುಟುಂಬಗಳು ಶೌಚಾಲಯ, ವಿದ್ಯುತ್, ಶಿಕ್ಷಣ ಇದ್ಯಾವುದು ಕೂಡ ಇಲ್ಲದೆ 40 ವರ್ಷಗಳಿಂದ ಬದುಕುತ್ತಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅಲೆಮಾರಿ ಕುಟುಂಬಗಳ ಸಮಸ್ಯೆ ಆಲಿಸಿ ಶೀಘ್ರದಲ್ಲೇ ಸರ್ಕಾರದಿಂದ ಸ್ಪಂದನೆಯ ಭರವಸೆಯನ್ನು ಕೂಡ ಅಧ್ಯಕ್ಷರವರಿಗೆ ನೀಡಿದ್ದಾರೆ. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಆಯೋಗದ ಅಧ್ಯಕ್ಷರು. ನಾನು ಜೋಪಡಿಗಳನ್ನ ವೀಕ್ಷಣೆ ಮಾಡಿದ್ದೇನೆ. ಅಲೆಮಾರಿಗಳ ಸ್ಥಿತಿ ಬಹಳ ಗಂಭೀರವಾಗಿದೆ. ತಳ ಸಮುದಾಯಕ್ಕೆ ಸೇರಿದ ನಾನು ಈ ವರ್ಗದ ಉದ್ಧಾರಕ್ಕಾಗಿ ಹೋರಾಟ ಮಾಡ್ತೇನೆ. ಅಲೆಮಾರಿಗಳನ್ನ ಯಾರು ಕೂಡ ಒಕ್ಕಲೆಬ್ಬಿಸಬಾರದು. ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕ ಮತ್ತು ಶೌಚಾಲಯದ ವ್ಯವಸ್ಥೆ ಮಾಡಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪತ್ರ ಬರೆದು ಶಾಶ್ವತ ಪರಿಹಾರ ಒದಗಿಸುವ ಪ್ರಯತ್ನ ನಾನು ಮಾಡ್ತೇನೆ. ಇನ್ನು ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಷಯ ತರುತ್ತೇನೆ. ಆದಷ್ಟು ಶೀಘ್ರದಲ್ಲಿ ಈ ಸಮುದಾಯದ ಸಮಸ್ಯೆನ ಬಗೆಹರಿಸುತ್ತೇನೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿ 100 ಮನೆ ಸರ್, 100 ಮನೆ ಅಂದ್ರೆ ನಮ್ಮ ಮನೆ ಅಂದ್ರೆ 100 ಮಂದಿ ಅವ. ಆತ ಕಡೆ ಅಂದ್ರೆ ಅವ್ರ ಮಂದಿ ಬಾಜಿಗವ, ನಮ್ಮ ಮಂದಿ ಬಾಜಿಗವ. ನಮ್ಗೆ ಕೊಡ್ದಾರ ಅಂದ್ರೆ ನಾನು ಅವ್ರ ಬಾಜಿಗೆ ನಾವು ಹುಡುಗರು ಇದ್ದೀವಿ ಸರ್. ನಾವು ಬೇಡ್ಕೊಂಡು ಬರ್ತಿದ್ವಿ. ಪೇಪರ್ 5 ಮಂದಿ ಇದ್ದಿದ್ದು ಅವು ಇದ್ದಿದ್ದು ಸಂಡಾಸಿಗೆ ತೋಲ್ ಈ ಮಂದಿ ಎಲ್ಲ ಹಿಂಗೆ ಬೀಳತಾವ. ಸಂಡಾಸಿಗೆ ಅಂದ್ರೆ ಜಾಗ ಇಲ್ಲ ಸರ್, ಏನಿಲ್ಲ. ಎಲ್ಲ ಮಂದಿ ಕಟ್ಕೊಳತ್ತಾವ, ಜಾಗ ಕಬ್ಬಿಸ್ಕೊ ಮಾಡ್ಕೊಳತ್ತಾವ. ದೊಡ್ಡ ಮಂದಿ. ನಾವು ಗರೀಬ್ ಮಂದಿ ಏನ್ ಮಾಡ್ಬೇಕು ಸರ್? ಈಗ ಎಲ್ಲ ಬಾತ್ರೂಮ್ ಸಣ್ಣ ತಗೊಂಡ್ಬೋರು ಅಂದ್ರೆ ಎರಡು ಮಕ್ಕಳು ಈ ನಾಚಿಕೆ ಇಲ್ಲ, ಚರಮ ಇಲ್ಲ ಅನ್ನೋದ್ರೆ ನಾವು ಎಲ್ಲಿ ಕೊಡ್ಬೇಕಂತ ಸರ್? ಈ ಸುತ್ತಮುತ್ತ ಮನೆದು ತರಸವ. ಏನು ಸಣ್ಣ ಸಣ್ಣ ಮಕ್ಕಳು ಈ ಮಕ್ಕಳು ಏನೆಲ್ಲ ಮಾಡ್ಬೇಕು? ನಮ್ಮ ಜಾಗ ಇಲ್ಲ, ಏನಿಲ್ಲ ಅಂತ ಹೋಯ್ತಾರ ಸರ್. ಸಣ್ಣ ಕಾರುಗಳು ಹೋಯ್ತಾರ. ಇಲ್ಲಿ ಏನು ಅಲ್ಲಿ ಬಿ ಹೋಯ್ತಾರ. ಮತ್ತೆ 40 ವರ್ಷ ಇಲ್ಲಿ ಬಂದು ಸರ್. ನಾಲ್ಕೈದು ಸಲ ಹಿಂಗೆ ಒಡ್ಸಾಕೋತಿರ್ತದ. ಇಲ್ಲಿಂದ ಅಲ್ಲಿ ಜಾಗ ಸಹಾಯ ಮಾಡಿ ಸರಿ. ಹಂಗನ ಮಾಡಿ ನಮ್ಗೆ ಜಾಗ ಕೊಡ್ಸೋದು ನಮ್ಗೆ. ನಮ್ ಜಾಗ ಇದ್ರೆ ತಾತ್ಪೂರ್ತಿಕವಾಗಿ ಸರ್ಕಾರದಿಂದ 2 ಎಕರೆ ಜಮೀನು ಕೊಡ್ರಿ ನಮ್ಗೆ. ಎಲ್ಲಾರ ನಾವಲ್ಲಿ ಗುಡ್ಸ್ಕೊಂಡು ಹೋಗ್ತೀವಿ. ಅವ್ರು ನಮ್ಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ರಾತ್ರಿ ನಸ್ಕಿನ 3 ಗಂಟೆ ಬಂದು ಕಲ್ಲು ಹೊಡೆಯೋದು, ಹೆಣ್ಮಕ್ಳಿಗೆ ಇದು ಮಾಡೋದು. ಈಗ ಸಾರ್ವಜನಿಕ ಎಲ್ಲರೂ ಮಕ್ಕಳು ಇಲ್ಲೇ ಸಂಡಸ್ ಮಾಡೋದು, ಇಲ್ಲೇ ಮಾಡೋದು. ಬೇರೆ ವ್ಯವಸ್ಥೆನೇ ಇಲ್ಲ ಸರ್. ಅಂಥ ಸ್ಥಿತಿಯಲ್ಲಿ ಇದ್ದಾರೆ ಇಲ್ಲೇ ಸರ್. ಸುಮಾರು ಮೊದಲು ಅಲ್ಲಿದ್ದರು, ಅಲ್ಲಿಂದ ಎಬ್ಸಾದ್ರು, ಆ ಕಡೆ ಅಲ್ಲಿ ಕೂತಿದ್ರು, ಅಲ್ಲಿಂದ ಬಂದು ಇಲ್ಲಿ ಕೂತಿದ್ದಾರೆ. ಇವ್ರು ಕೂತು ಇವತ್ತು 27 ವರ್ಷ ಆಯ್ತು. ಇವರು ಸಿಂಧೋಳ ಮತ್ತು ಮಾಂಗ್ರವಾಡಿ. ಹಾಂ, ಸಿಂಧೋಳ ಮತ್ತು ಮಾಂಗ್ರವಾಡಿ. ಜನನೇ ಇಲ್ಲ, ಕೊಡ್ತಾ ಇಲ್ಲ ಸರ್. ಈಗ ಏನೇನು ಪ್ರೊಸೆಸ್ ಆಗಿದೆ ಎಲ್ಲ ಸಮಾಜ ಹಾಂ ಸರ್. ಯಾರು ಗದ್ದಲ ಮಾಡ್ಬಿಡ್ರೆ ಸಾರಿ ವಾಲಿ ಸಾಹೇಬ್ರೆ, ಸಾರಿ ಬಂದರಲ್ಲಿ ಹೋಗ್ತೀನಿ ರಾತ್ರಿ ಉಳಿದು ಈ ಅಲೆಮಾರಿ ಜನಾಂಗ ಹಲವಾರು ವರ್ಷಗಳಿಂದ
ಇದೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಸತ್ಯ. ಆದರೆ ಒಂದು ರೂಪುರೇಖೆಯನ್ನು ನಾನು ಈಗಾಗಲೇ ಅಳವಡಿಸ್ಕೊಂಡಿದ್ದೇನೆ. ಎಲ್ಲಿ ಅಲೆಮಾರಿ ಜನಾಂಗ ಜಾಸ್ತಿ ಇದೆ, ಯಾವ್ಯಾವ ಪ್ರಾಂತ್ಯದಲ್ಲಿ ಅವರಿದ್ದಾರೆ, ಅವರಿಗೆ ಪರ್ಮನೆಂಟಾಗಿ ಏನಾದ್ರು ಮಾಡಬೇಕಂತಕ್ಕಂಥದ್ದು ಒಂದಾದರೆ ತಾತ್ಕಾಲಿಕವಾಗಿ ಅವ್ರನ್ನೆಲ್ಲರೂ ಕೂಡ ಇರ್ತಕ್ಕಂಥ ಜಾಗದಿಂದ ಒಕ್ಕಲೆಬ್ಬಿಸಬಾರ್ದು ಅಂತಕ್ಕಂಥದ್ದು ಮೊದಲನೇ ಭಾಗ. ಈಗಾಗಲೇ ಹೇಳಿದ್ದೀನಿ ನಾನು, ಪರಿಸ್ಥಿತಿ ಇವ್ರದ್ದು ಗಂಭೀರವಾಗಿದೆ. ನಾನು ಆ ಜೋಪಿಡಿಗಳನ್ನು ಕೂಡ ನಾನು ಇನ್ಸ್ಪೆಕ್ಟ್ ಮಾಡಿದ್ದೇನೆ. ಅಲ್ಲಿ ಹಾವುಗಳು ಬರ್ತದೆ, ಮತ್ತು ಅವ್ರು ಬದುಕಲಿಕ್ಕೆ ಶೌಚಾಲಯಗಳಿಲ್ಲ, ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇವೆಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ಮನೆಗಂಡಿದ್ದೇನೆ. ಬಿಕಾಸ್ ಈ ವರ್ಗದಲ್ಲಿ ಹುಟ್ಟಿದಂಥವ ನಾನು ಕೂಡ, ಅಂದರೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದಲ್ಲ, ಆ ವರ್ಗದಲ್ಲಿ ಹುಟ್ಟಿದಂಥವು ನಾನು ಕೂಡ. ನನಗೆ ಗೊತ್ತಿದೆ, ಒಂದು ಹೇಳ್ತೀನಿ, ಕಾಲಕ್ಕೆ ತಕ್ಕಂತೆ ಒಂದು ಸರ್ಕಾರ ಒಂದು ನಿರ್ಣಯವನ್ನು ಮಾಡುತ್ತೆ. ಕಾಲಕ್ಕೆ ತಕ್ಕಂತೆ ಸರ್ಕಾರ ಒಂದು ನಿರ್ಣಯವನ್ನು ಮಾಡುತ್ತೆ. ಇದು ಕೂಡ ಆ ನಿರ್ಣಯದ ರೂಪದಲ್ಲಿ ಪರಿಪಕ್ವವಾಗಿ ವರ್ಗದ ಜನಕ್ಕೆ ಏನು ನ್ಯಾಯ ಸಿಗಬೇಕೋ ಅದು ಸಿಗೋ ತನಕ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈಗ ತಾತ್ಕಾಲಿಕವಾಗಿ ಅವ್ರನ್ನ ಒಕ್ಕಲಿಸಬಾರ್ದು, ನಂಬರ್ 1. ಇಲ್ಲ, ಎಲ್ಲೂ ಕೇಳುತ್ತಮ್ಮ, ಅವ್ರಿಗೆ ತಾತ್ಕಾಲಿಕವಾಗಿ ಅವ್ರಿಗೆ ಎಲೆಕ್ಟ್ರಿಸಿಟಿ, ಅವ್ರಿಗೆ ಏನು ಫೆಸಿಲಿಟೀಸ್ ಕೊಡಬೇಕು ಅದು ಕೊಡಬೇಕು. ಶೌಚಾಲಯಗಳ ವಿಚಾರವಾಗಿ ತಾತ್ಕಾಲಿಕವಾಗಿ ಏನಾರು ಮಾಡ್ಕೊಡ್ಲಿಕ್ಕಾಗುತ್ತೆ, ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ತೇನೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವರಿಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಹುಡುಕಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಾಗಲೇ ನಾನು ಮನಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಚಾಚು ತಪ್ಪದೆ ನಾನು ಬೆಂಗಳೂರಿಗೆ ಹೋದ ಕೂಡಲೇ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಪತ್ರ ಬರೀತೀನಿ. ನಾನು ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳಿಗೂ ಕೂಡ ಈ ಗಮನವನ್ನು ಸೆಳೀತೇನೆ. ನಾನು ಏಪ್ರಿಲ್ 9ನೇ ತಾರೀಕು ನಾನು ರಿಪೋರ್ಟ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಬ್ಮಿಟ್ ಮಾಡ್ತೀನಿ. ಎಲ್ಲವೂ ಕೂಡ ಇರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ದೊಡ್ಡ ಸಮಸ್ಯೆನೇ ಅದು, ಸಣ್ಣ ಪುಟ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ದೊಡ್ಡ ಸಮಸ್ಯೆನೇ ಇದೆ ಅದು. ನಾನು ಅದನ್ನು ಇವತ್ತು ನಾನು ಬಂದಿದ್ದೇನೆ, ಅದ್ರ ಬಗ್ಗೆ ಯಾರಿಗೆ ನಾನು ಸುಳಿವು ಮುಟ್ಟಿಸಬೇಕು ಈ ವಿಚಾರಗಳಿಗೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಡ್ತೀನಿ.